ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ ಖಾಲಿದ್ದ 22,000 ಹುದ್ದೆಗಳಿಗೆ ಆಲ್ರೆಡಿ ನೇಮಕಾತಿಯಾಗಿತ್ತು. ಅರ್ಜಿಯನ್ನು ಸಲ್ಲಿಸಿದ್ವಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗ ಆಗತ್ತಾ, ಓಕೆ, ಆ ಟಾಪಿಕ್ ಬಗ್ಗೆ ಇವತ್ತಿನ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಅದೇ ರೀತಿ ಕೊನೆಯ ಹಂತದ ಸ್ಟಡಿ ಯಾವ ರೀತಿ ಇರಬೇಕಂತೇಳಿ ಇವತ್ತಿನದಲ್ಲಿ ತಿಳ್ಕೊಂಬರೋಣ. ಸ್ನೇಹಿತರೆ, ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ 2026ರಲ್ಲಿ ಸ್ಟಡಿಯನ್ನು ಮಾಡ್ತಾ ಇದ್ದರೆ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ದಾಗ ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ. ಇದನ್ನ ನೋಟ್ಸ್ ನಾವು ಓದ್ರಿ 80+ ಸ್ಕೋರ್ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ನೋಡಿ, ಜಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಮತ್ತೆ ರೀಸನಿಂಗು ಮತ್ತೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಕೂಡ ಇರ್ತದೆ. ಕಂಪ್ಲೀಟ್ ಸಿಲೆಬಸ್ ನೋಡೋದ್ರ ಜೊತೆಗೆ ನಿಮಗೆ ಪ್ರಚಲಿತ ಘಟನೆ ಮತ್ತು ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋನ ಸ್ಕ್ರೀನ್ಶಾಟ್ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ಈ ನೋಟ್ಸ್ ಬಂದು 200 ರೂಪಾಯಿಗೆ ಸಿಗ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸ್ರಿ. 300 ರೂಪಾಯಿ ಕೇವಲ 200 ರೂಪಾಯಿಗೆ ಈ ಎಲ್ಲ ನೋಟ್ಸ್ ಸಿಗ್ತಾರೆ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ಬರೀ ಕರೆಂಟ್ ಅಫೇರ್ಸ್ ತಗೋಕೊಡ್ರಿ. 1 ಮಂತಿಗೆ 30ರಿಂದ 50 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ನಾವು ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮಗೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ರೀ, ಅದರಲ್ಲೂ ಜಿಕೆ, ಸೈನ್ಸು, ಮ್ಯಾಥಮೆಟಿಕ್ಸ್, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 200 ರೂಪಾಯಿಗೆ ಸಿಗ್ತಾವ್ರಿ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು. ಈ ರೀತಿ ನೋಟ್ಸ್ ಇರ್ತದ. ಇದು ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ. ಮೊದಲ ಶಾರ್ಟ್ ನೋಟ್ಸ್ ಆದಮೇಲೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ರೀ. ಇಲ್ಲಿ ನೋಡಿರಿ, ಡೀಟೇಲ್ಸ್ ನೋಟ್ಸ್ ಕೂಡ ಐತಿ. ಈ ರೀತಿ ಎಲ್ಲ ನೋಟ್ಸ್ ಇರ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ 200 ರೂಪಾಯಿಗೆ ನೋಟ್ಸ್ ಸಿಗ್ತಾವ್ರಿ. ಸ್ನೇಹಿತರೆ, ನೀವೇನಾದ್ರೂ ಆರ್ ಆರ್ ಬಿ ಗ್ರೂಪ್ ಡಿ, NTPC, LPಗೆ ಸಂಬಂಧಿಸಿದ ಸ್ಟಡಿಯನ್ನ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರೋ ಜಿಕೆ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿಸಿ ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರ. ಸ್ನೇಹಿತರೆ, ಇದಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲಾದ್ರೂ ನೋಟ್ಸ್ ಸಿಕ್ಕೊಂಡ್ರ ಅಲ್ಲೇ ತಗೋರಿ. ಎಲ್ಲಿ ಸಿಗ್ಲಿಲ್ಲಪ್ಪ ಅಂದ್ರ ಇಷ್ಟೇ ಸಿಲೆಬಸ್ ನೋಟ್ಸು ಪ್ಲಸ್ ಶಾರ್ಟ್ ನೋಟ್ಸು ಪ್ಲಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್. ಬರೀ ಕರೆಂಟ್ ಅಫೇರ್ಸ್ 1 ಮಂತ್ ತಗೊಂಡ್ರೆ 30 ರೂಪಾಯಿ ತಗೋತಾರ್ರಿ. ನಾವು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಅಂದ್ರೆ 1 ಇಯರ್ ಕರೆಂಟ್ ಅಫೇರ್ಸ್ ಎಲ್ಲ ಸೇರಿಸಿ ನಿಮಗೆ ಕೇವಲ 200 ರೂಪಾಯಿಗೆ ನೋಟ್ಸ್ ನಿಂತರ. ಇಂಟ್ರೆಸ್ಟ್ ಇದ್ರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಓಕೆ ರೀ, ಬನ್ನಿ ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಂದ್ರೆ ಆರ್ ಆರ್ ಬಿ ಗ್ರೂಪ್ ಡಿ 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗ ಆಗತ್ತಂತ ನೋಡೋಣ. ಸ್ನೇಹಿತರೆ ನೋಡ್ರಿ, ಈಗ ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ನಿಮ್ದು ಆಲ್ರೆಡಿ ಇವಾಗ NTPC ಎಕ್ಸಾಮ್ ಸ್ಟಾರ್ಟ್ ಆಕಾವು. 13ಕ್ಕೆ ಸ್ಟಾರ್ಟ್ ಆಗಿ 21ಕ್ಕೆ ಎಕ್ಸಾಮ್ ಮುಗಿತಾವ್. ಈ ಎಕ್ಸಾಮ್ ಮುಗಿದ ನಂತರ ಈಗ ಆರ್ ಆರ್ ಬಿದ್ ಮತ್ತೆ ಯಾವ ಎಕ್ಸಾಮ್ ಇಲ್ಲ. 15 ದಿವಸ ಟೈಮ್ ತಗೊಳ್ರಿ, ಇಲ್ಲ 8 ದಿವಸ ಟೈಮ್ ತಗೊಂಡವರು ಆಲ್ಮೋಸ್ಟ್ ಎಲ್ಲ ಜುಲೈ ಮೊದಲನೇ ವಾರದಲ್ಲಿ ನಿಮ್ದು ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರ. ಆಲ್ಮೋಸ್ಟ್ 1ನೇ ವಾರದಾಗೆ ಈ ಡೇಟ್ ಅನ್ನ ಫಿಕ್ಸ್ ಅನೌನ್ಸ್ ಮಾಡಿದ್ರಪ್ಪ ಅಂದ್ರ ಇಂದ ಆಲ್ಮೋಸ್ಟ್ ಎಲ್ಲ ಜುಲೈ ಲಾಸ್ಟ್ ವೀಕ್ ದಾಗ ಎಕ್ಸಾಮ್ ಸ್ಟಾರ್ಟ್ ಆಕ. 15ರಿಂದ 20 ದಿವಸ ಮೊದಲಿಗೆ ಇಂಟಿಮೇಷನ್ ನ ಕೊಡ್ತಾರ. ಸೊ ಅದಕ್ಕಾಗಿ ನಿಮ್ದು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಕವು, ಜುಲೈ ಕೊನೆಯ ವಾರದಲ್ಲಿ, ಅದೇ ರೀತಿ ಆಗಸ್ಟ್ ಮೊದಲನೇ ವಾರದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಕಾವ್ರಿ. ಯಾಕಪ್ಪ ಅಂದ್ರೆ ಈಗ ಯಾವ ಕೂಡ ಎಕ್ಸಾಮ್ ಇಲ್ಲ. ಈ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ನಡಿಬೇಕಪ್ಪ ಅಂದ್ರ ಕಡಿಮೆ ಅಂದ್ರೆ ಒಂದು 30ರಿಂದ 45 ದಿವಸ ಆದ್ರೂ ಬೇಕೇ ಬೇಕು. ಲಾಸ್ಟ್ ಟೈಮ್ 2 ಮಂತ್ ವರೆಗೂ ಕೂಡ ನಡೆದಾವ್, ನಿಮ್ಗೆ ಗೊತ್ತಿದ್ದೈತಿ. ಬಟ್ ಈ ಸರಿ ಸ್ವಲ್ಪ ಅಪ್ಲಿಕೇಶನ್ ಕೂಡ ಕಡಿಮೆ ಬಂದಾವ್. ಈ ಸರಿ ತಿಂಗಳಾದ್ರೂ ಕೂಡ ಎಕ್ಸಾಮ್ ನಡೀತಾವ. ಎಕ್ಸಾಮ್ ಯಾವ ಸ್ಟಾರ್ಟ್ ಆಕಾವ್, ನೀವು ಆಗಸ್ಟ್ ಅಂತ ಅನ್ಕೊಂಡು ಇವತ್ತಿನಿಂದ ಸ್ಟಡಿ ಮಾಡ್ರಿ. 60 ದಿವಸ ಅಂತರೂ ಆರಾಮ್ಸೆ ನಿಮಗೆ ಟೈಮ್ ಸಿಗ್ತೈತಿ. ಇನ್ನೊಂದ್ 2-3 ದಿವಸ ಹಾಳ ಮಾಡ್ರಿ, ಹಂಗೂ ಹಾಳ ಮಾಡ್ರಿ, ಇನ್ನೊಂದ್ 2-3 ದಿವಸ ಹಾಳ ಮಾಡ್ರಿ. ಕರೆಕ್ಟ್ 60 ದಿವಸ ಆದ್ರೂ ಸ್ಟಡಿಯನ್ನ ಮಾಡಿದ್ರೆ ಆರಾಮಾಗಿ ಈ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೋದು. ತೀತು ಬೇಕಾದ್ರೆ ನೋಡಿ, ಇನ್ನೊಂದು 15-20 ದಿವಸ ಒಳಗ ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರ. ಅನೌನ್ಸ್ ಮಾಡಿದಾಗ ನಾವು ಹೇಳಿದ ಡೇಟ್ 100% ಇದ್ದೇ ಇರುತ್ತ. ಆಲ್ರೆಡಿ ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಇದೆ. ಅದೇ ಡೇಟಿಗೆ ಅಂದ್ರೆ ಒಂದ್ ಸ್ವಲ್ಪ 4-5 ದಿವಸ ವೇರಿಯೇಷನ್ ಆಗಿತ್ತು. ಬಟ್ ಏನ್ ಹೇಳಿದ್ವಲ್ಲ ಅಷ್ಟೇ, ಒಂದ್ 4-5 ದಿವಸ ಅಥವಾ ಒಂದ್ ವಾರ 8-10 ದಿವಸ ಹೊರಗ ನಿಮ್ದು ಹೆಚ್ಚ ಕಡಿಮೆ ಆಗತ್ತಾ. ಬಟ್ ಎಕ್ಸಾಮ್ ಅಂತೂ ನಿಮ್ದು ಆಗಸ್ಟ್ ಅಥವಾ ಜುಲೈ ಕೊನೆಯ ವಾರದಲ್ಲಿ ಸ್ಟಾರ್ಟ್ ಆಗತ್ತಾ. ಓಕೆ, ಹಾಗಿದ್ರೆ ಎಕ್ಸಾಮ್ ಪ್ರಿಪರೇಷನ್ ಯಾವ ರೀತಿ ಮಾಡ್ಬೇಕು ಸ್ನೇಹಿತರೆ, ಇದು ಬಂದು 10th ಲೆವೆಲ್ ಎಕ್ಸಾಮ್ ಆದ ಕಾರಣಕ್ಕಾಗಿ ನೀವು ಫಿಕ್ಸ್ 6ನೇ ತರಗತಿ ಅಂದ್ರೆ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ. ಇನ್ನ ಸಮಾಜ ಓದೋದು ಕೈ ಬಿಡ್ರಿ ನಡೀತೈತಿ, ಬಟ್ ವಿಜ್ಞಾನ ಮಾತ್ರ ಕಂಪಲ್ಸರಿ ಓದಬೇಕ್ರಿ. 7ನೇ ನಂತರ ಆದ್ರೂ 10ನೇವರೆಗೂ ಓದಿದ್ರು ಕೂಡ ಸಾಕು. ನಿಮ್ 6ನೇ ನಂತರ ಓದಕ್ಕಾಗಲ್ಲ, 6ನೇ ಒಳಗ ಬಾಳ ಲೋ ಐತ್ರಿ. ಬಟ್ ಅದ ಬರೀ ತಿಳಿದುಕೊಳ್ಳಿ ಅಂತೇಳಿ ಸ್ವಲ್ಪ ನಿಮ್ಗ ಇರಿಟೇಟ್ ಆಗತ್ತ. ಬಟ್ ಅದಕ್ಕಾಗಿ 7ನೇ ತರಗತಿ ನಂತರ ಆದ್ರೂ 10ನೇ ತರಗತಿ ಮಟ ಓದ್ರಿ. ಅದು ಬೇಡಪ್ಪ ಅಂದ್ರೆ 8ನೇ ತರಗತಿ ನಂತರ ಆದ್ರೂ ಓದ್ರಿ.
8, 9, 10 ಸೈನ್ಸ್ ಕರೆಕ್ಟ್ ಆಗಿ ಓದಿದ್ರಂದ್ರ ಆರಾಮಾಗಿ ನಿಮ್ಗ 20 ಮಾರ್ಕ್ಸ್ ಅಲ್ಲೇ ಬರ್ತಾವ. ಇನ್ನೊಂದಿಷ್ಟ ಸೈನ್ಸ್ ಅಂಡ್ ಟೆಕ್ ನಾ ಆಲ್ರೆಡಿ ನೋಟ್ಸ್ ಅನ್ನ ತೆಗೆದುಕೊಂಡ್ರೆ ಅದನ್ನು ಕೂಡ ಕಳಿಸಿರ್ತೀನಿ. ಅದ್ರೊಳಗೆ ನೀವು ಓದ್ಕೊಂಡು ಕೂಡ ನೀವು ಕ್ರ್ಯಾಕ್ ಅನ್ನ ಮಾಡ್ಕೋಬಹುದು. ಆಯ್ತು ಸ್ನೇಹಿತರೆ, ನಮ್ ಸೈಡ್ ನೋಟ್ಸ್ ಏನೇನದಪ್ಪ ಅಂದ್ರ ಮ್ಯಾಥಮೆಟಿಕ್ಸ್, ರೀಸನಿಂಗ್, ಓಲ್ಡ್ ಕ್ವಶನ್ ಪೇಪರ್ ಐತಿ. ಮತ್ತೆ ಅದಕ್ಕೆ ಜಿಕೆ ನೋಟ್ಸ್, ಕಂಪ್ಲೀಟ್ ಜಿಕೆ ನೋಟ್ಸ್ ಐತಿ. ಮತ್ತೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಬೇರೆ ಬೇರೆನೇ ಐತಿ. ಪ್ಲಸ್ ನಿಮ್ಗೆ ಅದ್ರೊಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅದಾವು. ಲಾಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಕ್ವಶನ್ಸ್ ಏನೇನದಲ್ಲ ಆ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇರ್ತಾವ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರ ನಂಬರ್ ಕೊಟ್ಟಿನ್ರಿ, ಆ ನಂಬರ್ಗೆ ಮೆಸೇಜ್ ಹಾಕಿ ನೋಟ್ಸ್ ತಗೋರಿ. 100% ವರ್ತ್ ಐತ್ರಿ ನೋಟ್ಸ್. ನಿಮ್ಗೆ ಇದು RRB ಗ್ರೂಪ್ ಡಿಗೆ, NTPC ಗೆ, LP ಗೆ ಏನೈತಿಲ್ಲ 100% ಯೂಸ್ ಆಗುವಂತ ನೋಟ್ಸ್ ಐತಿ. ಪ್ರತಿದಿನ ಸ್ಟಡಿ ಯಾವ ರೀತಿ ಇರ್ಬೇಕಪ್ಪ ಅಂದ್ರ ಪ್ರತಿದಿನ ನೀವು ಏನಿಲ್ಲ ಅಂದ್ರೆ ಈಗ 6 ರಿಂದ 8 ತಾಸು ಓದಿದ್ರೆ ಮಾತ್ರ ನೀವು ಇಲ್ಲಿ ಈ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಕೋಬಹುದು. ಆಯ್ತು, ಇಲ್ಲಿ ನೋಡಿ ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಆಗಕತ್ತಾರ ಅಂದ್ರೆ 1ನೇ ದಿವಸ ಹೋಗಿ 6 ತಾಸು ಕೂತ 2ನೇ ದಿವಸ 1 ತಾಸು ಕುಂದ್ರದು ಆ ರೀತಿ ಮಾಡಕ್ ಹೋಗ್ಬೇಡಿ. ಈಗ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೋಗಿರ್ತಾರಲ್ಲ 1 ತಾಸು 2 ತಾಸ ಓದ್ರಿ. ಆಮೇಲೆ 1 ವೀಕ್ ಆದ್ಮೇಲೆ ಮತ್ತೆ 2 ತಾಸು ಹೆಚ್ಚಿಗೆ ಮಾಡ್ರಿ. ಈ ರೀತಿ ಹೆಚ್ಚಿಗೆ ಮಾಡ್ಕೋತ ಹೋಗ್ರಿ. ಒಂದು 3 ವಾರದಾಗ ನೀವು 6 ರಿಂದ 8 ತಾಸು ಕುಂದಿರ್ತೀರಿ. ಓದಾಕ ಒಮ್ಮೆ ಚಟ ಬಿತ್ತ ತಿಳ್ಕೋರಿ. ಯಾವ ಚಟಕ್ಕಿಂತ ಕಡಿಮೆ ಇಲ್ರಿ ಈ ಚಟ. ಇದು ಚಟ ಅಂತ ಅನ್ನೋದಕ್ಕಿಂತ ಚಟ ಪ್ಲಸ್ ನಿಮಗೆ ಸಮಾಜದಲ್ಲಿ ಏನಿದೆಯಲ್ಲ ಒಂದು ಉತ್ತಮ ಸ್ಥಾನವನ್ನ ಗಳಿಸ್ಕೊಡಕ ಇದು ಸಾಧ್ಯ ಆಗ್ತದ. ಆಯ್ತು ಸ್ನೇಹಿತರೆ, ಆಗಿದ್ರೆ 6 ರಿಂದ 8 ತಾಸು ಓದ್ತೇವ್ರಿ. ಯಾವ ರೀತಿ ಓದ್ಬೇಕ ಇಲ್ಲಿ ನೋಡ್ರಿ. ಮೊದಲಿಗೆ 1 ತಾಸು ಏನ್ ಓದ್ತೇರಿ ಓದ್ರಿ. ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಮಾಡ್ತಾರೆ, ರೀಸನಿಂಗ್ ಮಾಡ್ತಾರೆ, ಜಿಕೆ ಓದ್ತಾರೆ, ಓದ್ರಿ. 1 ತಾಸು ಆದ್ಮೇಲೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಗಿರ್ತೈತಿ. ಸ್ವಲ್ಪ ಒಂದ್ 5 ನಿಮಿಷ ಬ್ರೇಕ್ ತಗೋರಿ. ಬ್ರೇಕ್ ತಗೊಂಡ ಸ್ವಲ್ಪ ವಾಕ್ ಮಾಡ್ರಿ. ಅಲ್ಲಿ ನಿಮ್ ಸುತ್ತಮುತ್ತ ವಾಕ್ ಮಾಡ್ಕೊಂಡು ಚಾ ಕುಡಿಯೋರಿದ್ರೆ ಚಾ ಕೊಡ್ರಿ. ಚಾ ಕುಡಿದು ಬಂದ ಮತ್ತೆ ಓದಕ್ ಹೋಗ್ಬೇಡ್ರಿ. ಅವಾಗ ಏನ್ ಮಾಡ್ರಿ, ಒಂದ್ ಯಾರ್ದಾದ್ರು ಕ್ಲಾಸ್ ಅನ್ನ ಕೇಳ್ರಿ. ಸುಮಿತ್ ಸರ್ ಕೇಳ್ತಾರ, ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಯಾರ್ದು ಕ್ಲಾಸ್ ಐತಿಲ್ಲ ಅವ್ರದ್ದು ಕ್ಲಾಸ್ ಅನ್ನ ಕೇಳಿ ಮತ್ತೆ 1 ಅವರ್ ಆದ್ಮೇಲೆ ಮತ್ತೆ ಒಂದು ಬುಕ್ಸ್ ಅನ್ನ ಹಿಡ್ಕೊರಿ. ಈ ರೀತಿ ಮಾಡ್ರಿ. ಅಂದಾಗ ಮಾತ್ರ ನಿಮ್ಗೆ 6 ರಿಂದ 8 ತಾಸು ಓದಾಕ ಆಗತ್ತ. ಆಯ್ತು, ಒಂದಿಷ್ಟು ಬ್ರೇಕ್ ತಗೊಂಡ ಓದ್ರಿ. ಯಾಕಂದ್ರ ಇಷ್ಟು ದಿವ್ಸ ಓದಿರಂಗಲ್ಲ, ಒಮ್ಮೆ ಓದಾಕ್ ಬರ್ತಾರ ಸ್ವಲ್ಪ ನಿದ್ದಿನೂ ಬರುತ್ತ. ಇಲ್ಲಿ ನಿದ್ದೆ ಬಂದಂಗ ಏನ್ ಮಾಡ್ಬೇಕು ಗೊತ್ತೇನ್ರಿ, ಕರೆಕ್ಟ್ ನಿದ್ದೆ ಬಂತ ಒಂದ್ 5 ರಿಂದ 10 ನಿಮಿಷ ಮಕ್ಕೊಂಬಿಡ್ರಿ. ಕರೆಕ್ಟ್ 10 ನಿಮಿಷ ಅಲಾರಾಮ್ ಇಟ್ಕೊಂಡ್ ಮಕ್ಕೋರಿ. ಅದು ಹೊಳ್ ನಿಮಗೆ ನೀವ ಮಕ್ಕೋತೀರ ಅಂದ್ರೂ ನಿದ್ದೆ ಬರಂಗಿಲ್ಲ. ಒಂದ್ ವೇಳೆ ಏನಾದ್ರು ನಿದ್ದೆ ಬಂದತಿ, ಅಪ್ಪ ನಾ ಹೊರಗೆ ಅಡ್ಡಾಡಿ ಬರ್ತೀನಿ, ಚಾ ಕುಡಿ ಬರ್ತೀನಿ, ಸ್ಕಿಪ್ ಮಾಡಕತ್ರ ತಿಳ್ಕೊರಿ ನಿದ್ದಿನ. ಅದು ಮತ್ತೆ ವಾಪಸ್ ರಿಟರ್ನ್ ಬರ್ತಾ. ಆಯ್ತು, ಸೊ ಅದಕ್ಕಾಗಿ ಒಂದ್ ಬಂತಪ್ಪ ನಿದ್ದೆ 10 ನಿಮಿಷ ಮಕ್ಕೊಂಬಿಡ್ರಿ. ವಾಪಸ್ ಅದ್ ನಿದ್ದೆ ನೀವು ಸಾಯಂಕಾಲ ಮನೆಗೆ ಹೋಗೋ ಮಟ ವಾಪಸ್ ಬರಂಗಲ್ರಿ. ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ. ನಾ ಅಷ್ಟು ಹೇಳಿದ್ರ ನೀವು ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತ. ಓಕೆ, ಈ ರೀತಿ ಸ್ಟಡಿಯನ್ನ ಮಾಡ್ರಿ. ನಾ ಸ್ಟಡಿ ಪ್ಲಾನ್ ಬಗ್ಗೆ ಒಂದು ನೆಕ್ಸ್ಟ್ ವಿಡಿಯೋದಾಗ ಟೈಮ್ ಟೇಬಲ್ ಹಾಕಿ ಕೊಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಹಾಕಿ ಕೊಡ್ತೀನಿ. ನಿಮ್ಗೆ ಏನಾದ್ರು ಟೈಮ್ ಟೇಬಲ್, ಕಂಪ್ಲೀಟ್ ಟೈಮ್ ಟೇಬಲ್ ಮತ್ತೆ ಸ್ಟಡಿನ ಯಾವ ರೀತಿ ಮಾಡ್ಬೇಕಂತ ವಿಡಿಯೋ ಏನಾದ್ರು ಬೇಕಾಯ್ತಂದ್ರೆ ಕಮೆಂಟ್ ಮೂಲಕ ಟೈಮ್ ಟೇಬಲ್ ಅಂತ ಕಮೆಂಟ್ ಹಾಕಿದ್ರೆ ಅಥವಾ ಎಸ್ ಅಂತ ಕಮೆಂಟ್ ಹಾಕಿದ್ರೆ ನಾ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ. ಎಕ್ಸಾಮ್ ಫಿಕ್ಸ್ ಆಗಸ್ಟ್ 1ನೇ ವಾರ ಅಥವಾ ಜುಲೈ ಕೊನೆ ವಾರದಲ್ಲಿ ಸ್ಟಾರ್ಟ್ ಆಗ್ತಾವು. ಸ್ಟಡಿ ಅಂತರೂ ಇವತ್ತಿನ ತರ ಆದ್ರೂ ಕೂಡ ಮಾಡಕ ಪ್ರಯತ್ನಿಸಿ. ಓಕೆ, ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಏನಾದ್ರು ನೋಟ್ಸ್ ಬೇಕಾಯ್ತಾ ಕೆಳಗಡೆ ಕಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಇಲ್ಲಿ ಜಿಕೆ, ಸೈನ್ಸ್, ಮ್ಯಾಥಮೆಟಿಕ್ಸ್, ರೀಸನಿಂಗ್, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇರ್ತಾವ. ಇಂಟ್ರೆಸ್ಟ್ ಇದ್ರೆ ಮೆಸೇಜ್ ಹಾಕ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.